ನಿಮ್ಗೋಸ್ಕರ ಇಷ್ಟೊಂದು ಜನ ನೆರೆದಿದ್ದಾರೆ, ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಎಲ್ರಿಗೂ ನಮಸ್ಕಾರ, ಹಾಯ್, ಹಲೋ, ಹೇಗಿದ್ದೀರಾ? ತುಂಬಾ ಖುಷಿ ಆಗ್ತಾ ಇದೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ. ಎಲ್ಲದಕ್ಕಿಂತ ಮುಖ್ಯವಾಗಿ ರಾಜಣ್ಣ ಅವ್ರಿಗೆ ತುಂಬಾ ಥ್ಯಾಂಕ್ಸ್. ಇಂಥ ಒಂದು ಜಾಗದಲ್ಲಿ ಯಾವಾಗಲೂ ಇಂಗ್ಲಿಷ್ ಹಾಡು ಡಿಕ್ ಚಿಕ್ಕ ಕೇಳ್ತಾ ಇರ್ತೀವಿ. ಇವತ್ತು ಒಳ್ಳೆ ಕನ್ನಡ ಹಾಡು, ಒಳ್ಳೆ ತಮಟೆ ವಾದ್ಯ ಕೇಳಿ ತುಂಬಾ ಮನಸ್ಸಿಗೆ ಸಂತೋಷ ಆಗ್ತಾ ಇದೆ. ಸೊ ಇದರಲ್ಲಿ ನಮ್ದು ಒಂದು ಭಾಗ ಇದೆ. ಏನಂದ್ರೆ ನಾವು ಈ ತರನೂ ಒಂದು ಕಾರ್ಯಕ್ರಮ ಮಾಡಬೇಕು. ಯಾರ್ಯಾರಿಗೆ ಕನ್ನಡ ಬರಲ್ಲ ಅವ್ರನ್ನ ಆಕರ್ಷಿತರು ಮಾಡ್ಕೊಳ್ಳೋಕ್ಕೆ ಒಂದ್ ಸ್ವಲ್ಪ ಇಂಗ್ಲಿಷ್ ಹಾಡುಗಳು ಮಾಡಬೇಕಾಗತ್ತೆ. ಸೊ ನಮ್ಮ ವರ್ಗ ನಾವು ಒಂಥರ ರ್ಯಾಪ್ ಸಾಂಗ್ ಅಂದ್ರೆ ಕನ್ನಡ ಇಂಗ್ಲಿಷ್ ಮಿಕ್ಸ್ ಮಾಡ್ತೀವಿ. ಅದು ಏನಕ್ಕೆ ಅಂದ್ರೆ ಬೇರೆ ಭಾಷೆಯವ್ರಿಗೂ ನಮ್ಮ ಕನ್ನಡದ ಆಕರ್ಷಣೆ ಆಗಲಿ ಅನ್ನೋ ಒಂದೇ ಒಂದು ಕಾರಣದಿಂದ. ಸೊ ಇಷ್ಟೊತ್ತು ಪವಿತ್ರವಾದ ಶುದ್ಧವಾದ ಹಾಡುಗಳನ್ನ ಕೇಳ್ತಾ ಇದ್ರಿ. ನಮ್ಮನ್ನು ಸ್ವಲ್ಪ ಎಂಕರೇಜ್ ಮಾಡಿ, ಯಾಕಂದ್ರೆ ನಮ್ಮ ಹಾಡುಗಳಲ್ಲೂ ಬೇರೆ ಬೇರೆ ಜಾಗದಲ್ಲಿ ಪ್ಲೇ ಮಾಡುವಂತ ಅವಕಾಶಗಳು ಸಿಗ್ತಾ ಇದೆ. ಬೇರೆ ಬೇರೆ ಪಬ್ಗಳಲ್ಲಿ ಈ ಹಾಡುಗಳನ್ನ, ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಹಾಡನ್ನ ಪರ್ಫಾರ್ಮ್ ಮಾಡೋ ಅವಕಾಶ ಸಿಗ್ತಾ ಇದೆ. ಅಲ್ಲಿ ಮಾಡಬೇಡ, ಸ್ಟೂಡೆಂಟ್ಸ್ ರಿಜಿಸ್ಟರ್ ನಿಂದ ಹುಡುಗಿನ ಡ್ರೆಸ್ ಕಲ್ಬೇಡ, ಫಸ್ಟ್ ಡೇ ಟಲ್ಲಿ ಡ್ರೆಸ್ಗೆ ಫಿಲಮ್ಗೆ ಹೋಗಬೇಡ, ನಿನ್ನ ಎಕ್ಸ್ ಗರ್ಲ್ಫ್ರೆಂಡ್ ಸ್ಟೋರಿನ ಅವಳಿಗೆ ಹೇಳಬೇಡ, ನೀನು ನನ್ನ ಪುಷ್ಕರಿಸಿದ ರೀಲ್ ಬಿಡಬೇಡ, ಅವಳ ಮುಂದೆ ಬೇರೆ ಹುಡುಗಿರ್ನ ನೀನ್ ನೋಡಬೇಡ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲದೆ ಪ್ರಪೋಸ್ ಮಾಡಬೇಡ, ಅವಳ ತಂಗಿ ಚೆನ್ನಾಗಿದ್ದಾಳೆ ಅಂತ ಡೈವರ್ಟ್ ಆಗಬೇಡ, ಫಸ್ಟ್ ಗಿಫ್ಟ್ ಅಂತ ನಾನು ಡ್ರಿಂಕ್ ಕೊಡಬೇಡ, ಅವಳು ಫಸ್ಟ್ ಕಿಸ್ ಕೊಡ್ಲಿ ಅಂತ ನೀನ್ ಕಾಯಬೇಡ, ಪಬ್ನಲ್ಲಿ ಕೂತು ನೀನು ಕುಡಿಯೋಗ್ರೆ ಕೇಳ್ಬೇಡ, ಡಿಜೆ ಹತ್ರ ಹೋಗಿ ಸೌಂಡ್ ಕಮ್ಮಿ ಮಾಡು ಅನ್ಬೇಡ, ಡಿಸ್ಕೊಲೆಟ್ಸ್ ನೋಡಿ ಪಾವ ಫ್ಲಕ್ಚುಯೇಷನ್ ಅನ್ಬೇಡ, ನೀರಿಗೆ ನೀರ್ ಮಿಕ್ಸ್ ಮಾಡ್ಕೊಂಡು ಕುಡಿಬೇಡ, ನಮ್ ಸೊಂಗ ಬೇರೆಯವ್ರ ಕೆಲ್ಸ ಮಿಸ್ಲೀಡ್ ಮಾಡಬೇಡ, ನಮ್ ಮ್ಯೂಸಿಕ್ ಕತ್ಬಿಟ್ಟು ನಾವು ಮಾಡಿದ್ದನ್ಬೇಡ, ನಾವು ಬಂದ್ರು ಲೈನ್ಸ್ ನಲ್ಲಿ ತಪ್ಪು ಹುಡುಕ್ಬೇಡ, ನಮ್ ಆಟಿಟ್ಯೂಡ್ ನೋಡಿ ಕಾಲೆಳಿಬೇಡ. ಸೊ ಫ್ರೀ ಸ್ಪಿರಿಟ್ ಅಂತ ಒಂದು ಸಾಂಗ್ ಮಾಡಿದ್ದೆ. ಅದು ನಮ್ಮಲ್ಲೇ ಅಡಗಿರೋ, ನಮ್ಮಲ್ಲೇ ಇರುವ ಬಹಳಷ್ಟು ಗುಣಗಳನ್ನ ವ್ಯಕ್ತಪಡಿಸುವ ಒಂದು ಪ್ರಯತ್ನ. ಇದನ್ನ ದಯವಿಟ್ಟು ಮ್ಯೂಸಿಕ್ ಹಾಕಿ, ಫ್ರೀ ಸ್ಪಿರಿಟ್.